ಆ ಮೂಲಕ ಯಾರು ಮಾತಾಡ್ತಾರೆ ಕಾಂಗ್ರೆಸ್ನಲ್ಲಿ ಪಕ್ಷದ ವಿರುದ್ಧವಾಗಿ ಅಥವಾ ಒಂದು ಸರ್ಕಲ್ನ ಬಿಟ್ಟು ಯಾರು ಮಾತಾಡ್ತಾರೆ ಅವರಿಗೆ ನೋಟಿಸ್ ಕೊಡುವಂತದ್ದು ಈಗ ಹೈಕಮಾಂಡ್ ವಿಚಾರ. ಕಾಂಗ್ರೆಸ್ ಪಾಳ್ಯದಲ್ಲಿ ನೋಟಿಸ್ ಫೈಟ್ ಜೋರಾಗಿದೆ. ಯತೀಂದ್ರಗೆ ಸಂಕಷ್ಟ ತರುತ್ತಾ ಉತ್ತರಾಧಿಕಾರಿಯನ್ನು ಹೇಳಿಕೆ. ಯತೀಂದ್ರ ಅವರು ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯ ಆದ ನಂತರ ಅವರೇ ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಈಗ ಅವರಿಗೆ ನೋಟಿಸ್ ಕೊಡೋದಕ್ಕೆ ಹೈಕಮಾಂಡ್ ಏನಾದರೂ ಹೊರಟಿದೆಯಾ? ಕೆಲ ಕಾಂಗ್ರೆಸ್ ನಾಯಕರಿಂದ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಯತೀಂದ್ರ ಅವರು ಮಾತಾಡಿರೋದ್ರ ಕುರಿತಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತಾಡಿರೋದು ಸರಿಯಲ್ಲ ಇದು ಅಂತ ಹೇಳಿಯಲ್ಲ. ಯತೀಂದ್ರ ಹೇಳಿಕೆಗೆ ಕಡಿವಾಣ ಹಾಕಿ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಯತೀಂದ್ರಗೂ ಕೂಡ ನೋಟಿಸ್ ನೀಡೋದಕ್ಕೆ ಹೈಕಮಾಂಡ್ಗೆ ಆಗ್ರಹ ಮಾಡಿದ್ದಾರೆ. ಇದು ಬೇರೆ ಎಲ್ಲ ವಿಚಾರಗಳಷ್ಟು ಸರಳವಾಗಿಲ್ಲ. ಬೇರೆಯವರಿಗೆ ನೋಟಿಸ್ ಕೊಟ್ಟಷ್ಟು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡೋದು ಸುಲಭನಾ? ಯಾಕಂತಂದ್ರೆ ಒಂದು ವೇಳೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಜಾರಿ ಮಾಡಿದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಮುಖಭಂಗ. ಹಾಗಾಗಿ ಇದನ್ನ ತಪ್ಪಿಸೋದಕ್ಕೆ, ಈ ಮುಖಭಂಗವನ್ನ ತಪ್ಪಿಸೋದಕ್ಕೆ ಸಿದ್ದು ಬಣ ಆಕ್ಟಿವ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಮುಖಭಂಗವನ್ನ ತಪ್ಪಿಸೋದಕ್ಕೆ ಸಿದ್ದು ಬಣ ಸಕಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಡಿಕೆಶಿ ಬಣದಲ್ಲಿ ಇರುವವರು ಕೇಳ್ತಾರೆ, ನಮಗಾದ್ರೂ ನೋಟಿಸ್ ಕೊಟ್ರಿ, ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅಂತ. ಈಗ ಒಂದು ವೇಳೆ ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಜಾರಿ ಮಾಡಿದ್ರೆ ಸಿದ್ದು ಬಣಕ್ಕೆ ಇದು ಬಹಳ ದೊಡ್ಡ ಹಿನ್ನಡೆ ಆದಂತೆ. ಸೊ ಹಾಗಾಗಿ ಆ ನೋಟಿಸ್ ತಪ್ಪಿಸೋದಕ್ಕೆ ಕಸರತ್ತು ನಡೆಸಲಾಗ್ತಿದೆಯಾ? ಸಚಿವ ಭೈರತಿ ಸುರೇಶ್, ಶಾಸಕ ಪೊನ್ನಣ್ಣ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉಭಯ ನಾಯಕರ ದೆಹಲಿ ಪ್ರವಾಸ ಸಾಕಷ್ಟು ಕುತೂಹಲ ಮೂಡಿಸಿದೆ. ಆಲ್ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹಾಗೂ ಹನುಮಂತ್ ಇಬ್ರು ಕೂಡ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನೋಟಿಸ್ ಫೈಟ್ ಜೋರಾಗಿದೆ ಅಂತ ನಾವು ಮೊನ್ನೆ ಕೇಳಿದ್ವಿ. ಈಗ ಯತೀಂದ್ರ ಸಿದ್ದರಾಮಯ್ಯನವರಿಗೂ ಹಾಗಾದ್ರೆ ನೋಟಿಸ್ ಕೊಡ್ತಾರಾ ಕಾಂಗ್ರೆಸ್ ಅಲ್ಲಿ ಅಂತ? ಏನ್ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ? ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಹೇಳಿಕೆ ಕೊಟ್ಟಂತಹ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಮತ್ತು ಬಸವರಾಜ್ ಚನ್ನಗಿರಿ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು ಮತ್ತು ಕುಣಿಗಲ್ ರಂಗನಾಥ್ ಅವರಿಗೆ ವಾರ್ನಿಂಗ್ ಅನ್ನು ಕೊಡಲಾಗಿತ್ತು. ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ವಿಚಾರವಾಗಿ ಹೇಳಿಕೆಗಳನ್ನು ಕೊಡಬಾರದು, ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಸಿಎಂ ಆಗಲಿ ಅನ್ನುವಂಥ ಹೇಳಿಕೆಗಳನ್ನು ಕೊಡಬಾರದು ಅನ್ನುವಂಥ ಒಂದಷ್ಟು ಸೂಚನೆ ಕೊಟ್ಟು ಕಾಂಗ್ರೆಸ್ ಹೈಕಮಾಂಡ್ ನೋಟಿಸ್ ಕೊಟ್ಟಿತ್ತು. ಆದ್ರೆ ಈಗ ಯತೀಂದ್ರ ಅವರ ಹೇಳಿಕೆ ಈಗ ಭಾರಿ ತೆಲುನೋವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ. ಯಾಕಂದ್ರೆ ಒಂದು ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ನೋಟಿಸ್ ಕೊಟ್ಟ ರೀತಿಯಲ್ಲಿ ಸಿಎಂ ಬಣದ ಸದಸ್ಯರಿಗೆ ನೋಟಿಸ್ ಕೊಟ್ಟಿದ್ದೇ ಆದಲ್ಲಿ ಒಂದು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಜುಗರ ಆಗುತ್ತೆ ಅನ್ನುವಂತ ಆತಂಕ ಮನೆ ಮಾಡಿದೆ. ಸಿದ್ದರಾಮಯ್ಯ ಅವರು ಕೂಡ ಎಚ್ಚರಿಕೆ ಕೊಟ್ಟಂತೆ ಆಗುತ್ತೆ ಯತೀಂದ್ರ ಅವರಿಗೆ ನೋಟಿಸ್ ಕೊಟ್ಟಿದ್ದೇ ಆದಲ್ಲಿ. ಇದನ್ನ ತಡೆಯುವಂತ ಕೆಲಸವನ್ನ ಸಿದ್ದರಾಮಯ್ಯ ಬಣದಿಂದ ಈಗ ಆಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ದೆಹಲಿಗೆ ಪೊನ್ನಣ್ಣ ಮತ್ತು ಭೈರತಿ ಸುರೇಶ್ ಅವರು ಈಗಾಗಲೇ ಪ್ರಯಾಣವನ್ನು ಬೆಳೆಸಿದರೆ ಹೈಕಮಾಂಡ್ ನಾಯಕರ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಒಂದು ವೇಳೆ ನೀವು ನೋಟಿಸ್ ಕೊಟ್ಟಿದ್ದೆ ಆದ್ರೆ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಟ್ಟ ಹಾಗಾಗುತ್ತೆ, ಇದು ತೀವ್ರ ಮುಜುಗರಕ್ಕಾಗುತ್ತೆ, ಒಬ್ಬ ಸಿಎಂಗೆ ನೋಟಿಸ್ ಕೊಟ್ಟ ರೀತಿಯ ಬಿಂಬನೆ ಆಗುತ್ತೆ. ಆ ಕಾರಣಕ್ಕೆ ಇದು ಇನ್ನಷ್ಟು ಮಾತನಾಡೋದಕ್ಕೆ ಪುಷ್ಟಿ ಕೊಟ್ಟಂತಾಗುತ್ತೆ, ಬಣ್ಣಗಳ ಮಧ್ಯೆ ಒಂದಷ್ಟು ಗುದ್ದಾಟ ಕೂಡ ಆರಂಭ ಆಗುತ್ತೆ. ಆ ಕಾರಣಕ್ಕೆ ನೋಟಿಸ್ ಬೇಡ, ಸದ್ಯಕ್ಕೆ ನಾವು ಎಚ್ಚರಿಕೆಯನ್ನ ಮತ್ತು ಈ ನೀವು ಈಗಾಗಲೇ ಯತೀಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಒಂದು ಸಬೂಬನ್ನು ಕೊಡುವಂತ ಕೆಲಸವನ್ನ ಮಾಡ್ತೇವೆ, ಆದ್ರೆ ನೋಟಿಸ್ ಬೇಡ ಅನ್ನುವಂಥದ್ದು. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ್ಣದ ಒಂದಷ್ಟು ಸದಸ್ಯರು ನಮಗೆ ನೋಟಿಸ್ ಕೊಟ್ಟ ರೀತಿಯಲ್ಲಿ ಈ ತರಹದ ಹೇಳಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಶುರುವಾಗಿದೆಯಾ ನೋಟಿಸ್ ಫೈಟ್? ಆ ಮೂಲಕ ಯಾರು ಮಾತಾಡ್ತಾರೆ ಕಾಂಗ್ರೆಸ್ನಲ್ಲಿ ಪಕ್ಷದ ವಿರುದ್ಧವಾಗಿ ಅಥವಾ ಒಂದು ಸರ್ಕಲ್ನ ಬಿಟ್ಟು ಯಾರು ಮಾತಾಡ್ತಾರೆ ಅವರಿಗೆ ನೋಟಿಸ್ ಕೊಡುವಂತದ್ದು ಈಗ ಹೈಕಮಾಂಡ್ ವಿಚಾರ. ಕಾಂಗ್ರೆಸ್ ಪಾಳ್ಯದಲ್ಲಿ ನೋಟಿಸ್ ಫೈಟ್ ಜೋರಾಗಿದೆ. ಯತೀಂದ್ರಗೆ ಸಂಕಷ್ಟ ತರುತ್ತಾ ಉತ್ತರಾಧಿಕಾರಿಯನ್ನು ಹೇಳಿಕೆ. ಯತೀಂದ್ರ ಅವರು ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯ ಆದ ನಂತರ ಅವರೇ ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಈಗ ಅವರಿಗೆ ನೋಟಿಸ್ ಕೊಡೋದಕ್ಕೆ ಹೈಕಮಾಂಡ್ ಏನಾದರೂ ಹೊರಟಿದೆಯಾ? ಕೆಲ ಕಾಂಗ್ರೆಸ್ ನಾಯಕರಿಂದ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಯತೀಂದ್ರ ಅವರು ಮಾತಾಡಿರೋದ್ರ ಕುರಿತಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತಾಡಿರೋದು ಸರಿಯಲ್ಲ ಇದು ಅಂತ ಹೇಳಿಯಲ್ಲ. ಯತೀಂದ್ರ ಹೇಳಿಕೆಗೆ ಕಡಿವಾಣ ಹಾಕಿ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಯತೀಂದ್ರಗೂ ಕೂಡ ನೋಟಿಸ್ ನೀಡೋದಕ್ಕೆ ಹೈಕಮಾಂಡ್ಗೆ ಆಗ್ರಹ ಮಾಡಿದ್ದಾರೆ.
ಇದು ಬೇರೆ ಎಲ್ಲ ವಿಚಾರಗಳಷ್ಟು ಸರಳವಾಗಿಲ್ಲ. ಬೇರೆಯವರಿಗೆ ನೋಟಿಸ್ ಕೊಟ್ಟಷ್ಟು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡೋದು ಸುಲಭನಾ? ಯಾಕಂತಂದ್ರೆ ಒಂದು ವೇಳೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಜಾರಿ ಮಾಡಿದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಮುಖಭಂಗ. ಹಾಗಾಗಿ ಇದನ್ನ ತಪ್ಪಿಸೋದಕ್ಕೆ, ಈ ಮುಖಭಂಗವನ್ನ ತಪ್ಪಿಸೋದಕ್ಕೆ ಸಿದ್ದು ಬಣ ಆಕ್ಟಿವ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಮುಖಭಂಗವನ್ನ ತಪ್ಪಿಸೋದಕ್ಕೆ ಸಿದ್ದು ಬಣ ಸಕಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಡಿಕೆಶಿ ಬಣದಲ್ಲಿ ಇರುವವರು ಕೇಳ್ತಾರೆ, ನಮಗಾದ್ರೂ ನೋಟಿಸ್ ಕೊಟ್ರಿ, ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅಂತ. ಈಗ ಒಂದು ವೇಳೆ ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಜಾರಿ ಮಾಡಿದ್ರೆ ಸಿದ್ದು ಬಣಕ್ಕೆ ಇದು ಬಹಳ ದೊಡ್ಡ ಹಿನ್ನಡೆ ಆದಂತೆ. ಸೊ ಹಾಗಾಗಿ ಆ ನೋಟಿಸ್ ತಪ್ಪಿಸೋದಕ್ಕೆ ಕಸರತ್ತು ನಡೆಸಲಾಗ್ತಿದೆಯಾ? ಸಚಿವ ಭೈರತಿ ಸುರೇಶ್, ಶಾಸಕ ಪೊನ್ನಣ್ಣ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉಭಯ ನಾಯಕರ ದೆಹಲಿ ಪ್ರವಾಸ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹಾಗೂ ಹನುಮಂತ್ ಇಬ್ರು ಕೂಡ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನೋಟಿಸ್ ಫೈಟ್ ಜೋರಾಗಿದೆ ಅಂತ ನಾವು ಮೊನ್ನೆ ಕೇಳಿದ್ವಿ. ಈಗ ಯತೀಂದ್ರ ಸಿದ್ದರಾಮಯ್ಯನವರಿಗೂ ಹಾಗಾದ್ರೆ ನೋಟಿಸ್ ಕೊಡ್ತಾರಾ ಕಾಂಗ್ರೆಸ್ ಅಲ್ಲಿ ಅಂತ? ಏನ್ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ? ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಹೇಳಿಕೆ ಕೊಟ್ಟಂತಹ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಮತ್ತು ಬಸವರಾಜ್ ಚನ್ನಗಿರಿ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು ಮತ್ತು ಕುಣಿಗಲ್ ರಂಗನಾಥ್ ಅವರಿಗೆ ವಾರ್ನಿಂಗ್ ಅನ್ನು ಕೊಡಲಾಗಿತ್ತು. ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ವಿಚಾರವಾಗಿ ಹೇಳಿಕೆಗಳನ್ನ ಕೊಡಬಾರದು, ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಸಿಎಂ ಆಗಲಿ ಅನ್ನುವಂತ ಹೇಳಿಕೆಗಳನ್ನ ಕೊಡಬಾರದು ಅನ್ನುವಂತ ಒಂದಷ್ಟು ಸೂಚನೆ ಕೊಟ್ಟು ಕಾಂಗ್ರೆಸ್ ಹೈಕಮಾಂಡ್ ನೋಟಿಸ್ ಕೊಟ್ಟಿತ್ತು. ಆದ್ರೆ ಈಗ ಯತೀಂದ್ರ ಅವರ ಹೇಳಿಕೆ ಈಗ ಭಾರಿ ತಲೆನೋವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ. ಯಾಕಂದ್ರೆ ಒಂದು ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ನೋಟಿಸ್ ಕೊಟ್ಟ ರೀತಿಯಲ್ಲಿ ಸಿಎಂ ಬಣದ ಸದಸ್ಯರಿಗೆ ನೋಟಿಸ್ ಕೊಟ್ಟಿದ್ದೇ ಆದಲ್ಲಿ ಒಂದು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಜುಗರ ಆಗುತ್ತೆ ಅನ್ನುವಂತ ಆತಂಕ ಮನೆ ಮಾಡಿದೆ. ಆ ಸಿದ್ದರಾಮಯ್ಯ ಅವರು ಕೂಡ ಎಚ್ಚರಿಕೆ ಕೊಟ್ಟಂತೆ ಆಗುತ್ತೆ ಯತೀಂದ್ರ ಅವರಿಗೆ ನೋಟಿಸ್ ಕೊಟ್ಟಿದ್ದೇ ಆದಲ್ಲಿ. ಇದನ್ನ ತಡೆಯುವಂತ ಕೆಲಸವನ್ನ ಸಿದ್ದರಾಮಯ್ಯ ಬಣದಿಂದ ಈಗ ಆಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ದೆಹಲಿಗೆ ಪೊನ್ನಣ್ಣ ಮತ್ತು ಭೈರತಿ ಸುರೇಶ್ ಅವರು ಈಗಾಗಲೇ ಪ್ರಯಾಣವನ್ನು ಬೆಳೆಸಿದರೆ ಹೈಕಮಾಂಡ್ ನಾಯಕರ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಒಂದು ವೇಳೆ ನೀವು ನೋಟಿಸ್ ಕೊಟ್ಟಿದ್ದೆ ಆದ್ರೆ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಟ್ಟ ಹಾಗಾಗುತ್ತೆ, ಇದು ತೀವ್ರ ಮುಜುಗರಕ್ಕಾಗುತ್ತೆ, ಒಬ್ಬ ಸಿಎಂಗೆ ನೋಟಿಸ್ ಕೊಟ್ಟ ರೀತಿಯ ಬಿಂಬನೆ ಆಗುತ್ತೆ. ಆ ಕಾರಣಕ್ಕೆ ಇದು ಇನ್ನಷ್ಟು ಮಾತನಾಡೋದಕ್ಕೆ ಪುಷ್ಟಿ ಕೊಟ್ಟಂತಾಗುತ್ತೆ, ಬಣಗಳ ಮಧ್ಯೆ ಒಂದಷ್ಟು ಗುದ್ದಾಟ ಕೂಡ ಆರಂಭ ಆಗುತ್ತೆ. ಆ ಕಾರಣಕ್ಕೆ ನೋಟಿಸ್ ಬೇಡ, ಸದ್ಯಕ್ಕೆ ನಾವು ಎಚ್ಚರಿಕೆಯನ್ನ ಮತ್ತು ಈ ನೀವು ಈಗಾಗಲೇ ಯತೀಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಒಂದು ಸಬೂಬನ್ನು ಕೊಡುವಂತ ಕೆಲಸವನ್ನ ಮಾಡ್ತೇವೆ, ಆದ್ರೆ ನೋಟಿಸ್ ಬೇಡ ಅನ್ನುವಂಥದ್ದು. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಒಂದಷ್ಟು ಸದಸ್ಯರು ನಮಗೆ ನೋಟಿಸ್ ಕೊಟ್ಟ ರೀತಿಯಲ್ಲಿ ಈ ತರಹದ ಹೇಳಿಕೆಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಶುರುವಾಗಿದೆಯಾ ನೋಟಿಸ್ ಫೈಟ್? ಆ ಮೂಲಕ ಯಾರು ಮಾತಾಡ್ತಾರೆ ಕಾಂಗ್ರೆಸ್ನಲ್ಲಿ ಪಕ್ಷದ ವಿರುದ್ಧವಾಗಿ ಅಥವಾ ಒಂದು ಸರ್ಕಲ್ನ ಬಿಟ್ಟು ಯಾರು ಮಾತಾಡ್ತಾರೆ ಅವರಿಗೆ ನೋಟಿಸ್ ಕೊಡುವಂತದ್ದು ಈಗ ಹೈಕಮಾಂಡ್ ವಿಚಾರ. ಕಾಂಗ್ರೆಸ್ ಪಾಳ್ಯದಲ್ಲಿ ನೋಟಿಸ್ ಫೈಟ್ ಜೋರಾಗಿದೆ. ಯತೀಂದ್ರಗೆ ಸಂಕಷ್ಟ ತರುತ್ತಾ ಉತ್ತರಾಧಿಕಾರಿ ಅನ್ನೋ ಹೇಳಿಕೆ. ಯತೀಂದ್ರ ಅವರು ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯ ಆದ ನಂತರ ಅವರೇ ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಈಗ ಅವರಿಗೆ ನೋಟಿಸ್ ಕೊಡೋದಕ್ಕೆ ಹೈಕಮಾಂಡ್ ಏನಾದ್ರೂ ಹೊರಟಿದ್ಯಾ? ಕೆಲ ಕಾಂಗ್ರೆಸ್ ನಾಯಕರಿಂದ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಯತೀಂದ್ರ ಅವರು ಮಾತಾಡಿರೋದ್ರ ಕುರಿತಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತಾಡಿರೋದು ಸರಿಯಲ್ಲ ಇದು ಅಂತ ಹೇಳಿಯಲ್ಲ, ಯತೀಂದ್ರ ಹೇಳಿಕೆಗೆ ಕಡಿವಾಣ ಹಾಕಿ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಯತೀಂದ್ರಗೂ ಕೂಡ ನೋಟಿಸ್ ನೀಡೋದಕ್ಕೆ ಹೈಕಮಾಂಡ್ಗೆ ಆಗ್ರಹ ಮಾಡಿದ್ದಾರೆ. ಇದು ಬೇರೆ ಎಲ್ಲ ವಿಚಾರಗಳಷ್ಟು ಸರಳವಾಗಿಲ್ಲ. ಬೇರೆಯವರಿಗೆ ನೋಟಿಸ್ ಕೊಟ್ಟಷ್ಟು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡೋದು ಸುಲಭನಾ? ಯಾಕಂತಂದ್ರೆ ಒಂದು ವೇಳೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಜಾರಿ ಮಾಡಿದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಮುಖಭಂಗ. ಹಾಗಾಗಿ ಇದನ್ನ ತಪ್ಪಿಸೋದಕ್ಕೆ, ಈ ಮುಖಭಂಗವನ್ನ ತಪ್ಪಿಸೋದಕ್ಕೆ ಸಿದ್ದು ಬಣ ಆಕ್ಟಿವ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಮುಖಭಂಗವನ್ನ ತಪ್ಪಿಸೋದಕ್ಕೆ ಸಿದ್ದು ಬಣ ಸಕಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಡಿಕೆಶಿ ಬಣದಲ್ಲಿ ಇರುವವರು ಕೇಳ್ತಾರೆ, ನಮಗಾದ್ರೂ ನೋಟಿಸ್ ಕೊಟ್ರಿ, ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅಂತ. ಈಗ ಒಂದು ವೇಳೆ ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಜಾರಿ ಮಾಡಿದ್ರೆ ಸಿದ್ದು ಬಣಕ್ಕೆ ಇದು ಬಹಳ ದೊಡ್ಡ ಹಿನ್ನಡೆ ಆದಂತೆ. ಸೊ ಹಾಗಾಗಿ ಆ ನೋಟಿಸ್ ತಪ್ಪಿಸೋದಕ್ಕೆ ಕಸರತ್ತು ನಡೆಸಲಾಗ್ತಿದೆಯಾ? ಸಚಿವ ಭೈರತಿ ಸುರೇಶ್, ಶಾಸಕ ಪೊನ್ನಣ್ಣ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉಭಯ ನಾಯಕರ ದೆಹಲಿ ಪ್ರವಾಸ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹಾಗೂ ಹನುಮಂತ್ ಇಬ್ರು ಕೂಡ ಸಂಪರ್ಕದಲ್ಲಿದ್ದಾರೆ.
ಬಸವರಾಜ್ ನೋಟಿಸ್ ಫೈಟ್ ಜೋರಾಗಿದೆ ಅಂತ ನಾವು ಮೊನ್ನೆ